ನೋಡ್ರಿ, ನಾವು ಸಭೆ ಮಾಡೇ ಇಲ್ಲ. ಮೊನ್ನೆ ನಾವು ಬೆಳಗಾವ್ದಾಗ ಮಾಡಿದ್ದ ಸಭೆ ನಂತರ ಹಂಗೇನು ಯಾವುದೂ ಸಭೆ ನಾವು ಮಾಡಿಲ್ಲ ಅಧಿಕೃತವಾಗಿ. ನಮ್ಗೆ ಬೆಳಗಾವಿ ಸಭೆ ಆದಮೇಲೆ ನಮ್ಮ ಸಂಘ ಪರಿವಾರದ ಹಿರಿಯರು ಎಲ್ಲ ಕರೆದು ನಮ್ಮ ಭಾವನೆ ಕೇಳ್ಯಾರ. ಈ ಭಾವನೆ ಕೇಳ್ಯಾರಾದ್ರೆ ಅವ್ರಿಗೂ ನಮ್ಮ ಏನು ಬೆಳಗಾವಿ ಸಭೆಯಿಂದ ಅವ್ರಿಗೂ ಒಂದು ರೀತಿ ಜಾಗೃತಿ ಆಗ್ಯಾರ. ಇಲ್ಲಪ್ಪ, ನಾವು ಕೇಳಬೇಕೆಲ್ಲ ಕಾರ್ಯಕರ್ತರ ಭಾವನೆ. ಇದು ಬರೀ ಕೇವಲ ಅಲ್ಲಿ ಬೆಳಗಾವಿಗೆ ಸೇರಿದವ್ರದ್ದು ಅಷ್ಟೇ ಭಾವನೆ ಇಲ್ಲ. ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ಬಿ ಜೆ ಪಿ ಒಳಗಿನ ಕಾರ್ಯಕರ್ತರ ಭಾವನೆನೇ ನಾವು ಹೇಳಿದ್ದೀವಿ. ಅದನ್ನ ಬಗ್ಗೆ ಅವ್ರು ಪರಿಶೀಲಿಸ್ದ ಅಂತ ಹೇಳ್ಯಾರ. ಮತ್ತು ಅದನ್ನು ನಾವು ಒಳ್ಳೆ ಭಿನ್ನಮತ ಚಟುವಟಿಕೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ನಾವು ಏನಿದ್ರು ಪಕ್ಷದ ಹೈಕಮಾಂಡ್ ನಿರ್ಣಯ ತೊಗೊಂಡಿದ್ದಕ್ಕೆ ಬದ್ದಿರ್ತೀವಿ. ಸಂಘ ಸಭೆಯಲ್ಲಿ ನಾವು ಈಶ್ವರಪ್ಪರವ್ರನ್ನ CM ಮಾಡೋದು ಏನು ಈಶ್ವರಪ್ಪನವ್ರ ವಿಷಯನೇ ಇಲ್ಲ. ಈಶ್ವರಪ್ಪನವ್ರದ್ದು ಏನೇನೇ ಇಲ್ಲ, ಈಶ್ವರಪ್ಪನವ್ರದ್ದು ಏನೇ ಇದ್ರೂ ಹೈಕಮಾಂಡ್ ನಿರ್ಣಯ ಮಾಡಬೇಕು. ಅದು ನಮ್ಮ ಕಡೆ ರಾಜ್ಯದಲ್ಲಿ ಅಧಿಕಾರ ಇಲ್ಲ. ರಾಜ್ಯದಲ್ಲಿ ಯಾರೂ ಮಾತಾಡೋ ಅವಕಾಶ ಇಲ್ಲ. ಅವರು ಏನಪ್ಪ ಡೆಪಾಸಿಟ್ ಕಳ್ಕೊಂಡಾರೆ, ಅದು ಏನೂ ಇಲ್ಲ. ನಾವು ಈಶ್ವರಪ್ಪನವ್ರು ಎಲ್ಲಿ ಚರ್ಚೆ ಮಾಡಿಲ್ಲ. ಸುಮ್ಮನೆ ಈಶ್ವರಪ್ಪನವ್ರು ತರ್ಲಾಕತ್ತೀವಿ. ನಾವು ಮುಖ್ಯಮಂತ್ರಿನೂ ಅಂದಿಲ್ಲ. ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವ್ಯಾರೀ? ನಾವು ಬರೇ ಒಂದು ಸಮುದಾಯದ ಸಭೆದಾಗ ಸೇರೀವಿ. ಅದನ್ನು ಬಿಟ್ಟು ಏನಪ್ಪ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾ ಯಾರು? ಅದು ಹೈಕಮಾಂಡ್ ನಿರ್ಣಯ ಮಾಡಬೇಕು. ರಾಜ್ಯದ ಜನ ಓಟ್ ಹಾಕ್ಬೇಕು, ಅವಾಗ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಹಿಂದಿದ್ದವರು ಅವರು CM ಅಂತಾರೆ. ಮುಂದೆ ಇಲ್ಲಿ ನಡೆದಿದ್ದೇ ಅದೇ ವ್ಯವಹಾರ. ಕುದುರೆ ವ್ಯಾಪಾರನೇ ಏನು ಪ್ರಾರಂಭ ಆಗೈತೆ ಕಾಂಗ್ರೆಸ್ನಲ್ಲಿ. ಬಿ ಜೆ ಪಿ ಒಳಗಿನವ್ರು ಯಾಕೆ ಅವ್ರು ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪೋದಿಲ್ಲ. ಈ ಕುದುರೆ ವ್ಯಾಪಾರ ಬ್ಯಾಡ. ಈ ಸಲ ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ. ಈಗ ಏನೇ ತಪ್ಪು ಮಾಡ್ಯಾರ ಅವರು, ಗ್ಯಾರಂಟಿಗಳು ಕೊಟ್ಟು ಕರ್ನಾಟಕ ದಿವಾಳಿ ಮಾಡಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ. ಫೇಕಾಗಿ ನಮ್ಗೆ ಇದೇನು ಫ್ರೀ ಬಸ್ ಪಾಸ್ ಮಾಡಿದ್ರಿಂದ ಲಾಭ ಆಗೈತೆ ಅಂತ ಹೇಳ್ಕೊಂಡಾರ ರಾಮಲಿಂಗಾರೆಡ್ಡಿ ಅವರು. ಆದರೆ ಅದರದ್ದೇ ಬೆಂಗಳೂರದ MD ಅವ್ರು ಹೇಳ್ತಾರೆ, ಈ ಫ್ರೀ ಇದ್ರದಿಂದ ಜನ ಏನೋ ಹೆಚ್ಚು ಇದು ಆಗ್ತಾಯಿದೆ, ಆದರೆ ಭಾಳ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಅವರೇ ರಿಪೋರ್ಟ್ ಹಾಕ್ಯಾರ. ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ, ಇಂಥ ವ್ಯವಸ್ಥೆ ಒಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ, ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕಾ ಅಂತಿರ್ಬೋದು. ಅವ್ರ ಬಳಿ ದುಡ್ಡು ಇರ್ಬೋದು, ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು. ಯಾಕಂದ್ರೆ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೊರಿ. ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ. ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ, ರಾಜ್ಯದಲ್ಲಿ ಚುನಾವಣೆ ಆಗಲಿ, BJP ಪೂರ್ಣ ಬಹುಮತ ಬರ್ತದೆ. ಮತ್ತಿದು ಇಷ್ಟೆಲ್ಲ ಗೊಂದಲಮಯದ ವ್ಯವಸ್ಥೆಯೊಳಗೆ BJP ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ. ನಾ ಹೇಳ್ದಲ್ರಿ, ಎಷ್ಟು ಕಾಂಗ್ರೆಸ್ನಾಗ ಅದಾರೆ, ಎಲ್ಲದ್ರಾಗೂ ಅದಾರ. ಯಾರು ಅದಾರೂ ನೀವೇ ಅಂದಾಜು ಮಾಡಿ ಒಂದು ಅರ್ಧ ತಾಸದ ಪ್ರೋಗ್ರಾಮ್ ಮಾಡ್ಬೋದು. ಈಗೂ ಉಂಟೆ ಮಾಡಿರಿ ನೀವು. ಏನೋ ಅದನ್ನು ಮಾಡಿ ನನ್ನ ಮ್ಯಾಗ ಹಾಕ್ತೀರಿ. ನಾ ಹೇಳುದು ನೋಡ್ರಿ, ಯಾವ್ದು ರೀ? ನಾ ಸತ್ಯ ಹೇಳೀನಿ ಸಿದ್ದರಾಮಯ್ಯವ್ರಿಗೆ. ಅದಕ್ಕೆ ರಾಜೀನಾಮೆ ಕೊಡೋದು ಹೇಳೀನಿ. ಈಗ ನಿಮ್ಮ ಗೌರವ ಉಳಿಬೇಕಾದ್ರೆ ನೋಡ್ರಿ, ಇವತ್ತೇನಾಯ್ತು ಸಿದ್ದರಾಮಯ್ಯವ್ರ ಪರಿಸ್ಥಿತಿ? ಹೈಕೋರ್ಟಿಗೆ ಹೋದವ್ರು ಯಾರು? ಹೈಕೋರ್ಟಿಗೆ ಅವರೇ. ಅದು ಹೋಗದೇ ಇದ್ರೂ ಇಟ್ಟೇ ಆಗ್ತಿತ್ತು, ಪ್ರಾಸಿಕ್ಯೂಷನ್ ಆಗ್ತಿತ್ತು, FIR ಆಗ್ತಿತ್ತು, ಹಾಗೇ ಆಗ್ತಿತ್ತು. ಮತ್ತು ಅದನ್ನು ತಾವೇ ತಮ್ಮ ತಲೆ ಮ್ಯಾಗ ಹಾಕ್ಕೊಂಡ್ಬಿಟ್ರೆ ಕಲ್ಲು. ಈ ರಾಜೀನಾಮೆ ಕೊಡೋದೇ ಒಳ್ಳೇದಲ್ರಿ ಅವರ ಹಿತದೃಷ್ಟಿಯಿಂದ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ನಾನು ಒಳ್ಳೆಯ ಸಲಹೆನೇ ಕೊಟ್ಕೊತ ಬಂದೀನಿ. ಅವ್ರು ನಮ್ಮ ಮಾತು ಕೇಳೋದಿಲ್ಲ. ಅವ್ರು ಬೇರೆ ಮಂದಿಗೆ ಮಾತು ಕೇಳ್ತಾರೆ. ನೋಡಿ, ಎಲ್ಲ ಫೇಕ್ ರೀ. ನಿಮ್ಗೆ ಹೇಳೆ, ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದವ್ರು ಯಾರು? ಅವರೇ. ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ರೀಲ್ ಓಡಿಸ್ಲಾಕತ್ತೀರಿ ನೀವು ರಾಜ್ಯದಾಗ. ಮಲ್ಲಿಕಾರ್ಜುನ ಖರ್ಗೆ ಆಗುವ ಸಂಭವ ಅಂದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು 5 ಎಕರೆ ಜಮೀನು ಅದು ಅದು ಅವರೇ. ನಾ BJP ಅವ್ರು ಏನೂ ಮಾಡಿಲ್ಲ. ಪಾಪ BJP ಅವ್ರು ಪ್ರಯಾಸೇ ಮಾಡಿಲ್ಲ. ಅವ್ರು ತಂದು ಕೊಟ್ಟಾರ, ನಾವು ಹೇಳಿ ಇಟ್ಟೆ ಪಾದಯಾತ್ರೆ ಮಾಡಿಸೋರು ಅವರೇ. ಮತ್ತಿನ್ನ ಏನು ಮಾಡಬೇಕು?
ಯತ್ನಾಳ್ ಅವರಿಂದ ಕಲಿಬೇಕು ಏನಿಲ್ಲ, ನಮ್ಮಪ್ಪ ನನಗೆ ನಮಸ್ಕಾರ ಕೊಡಬೇಕು ಕಲಿಸಿದಾರ ಅಂತ ಏನಿಲ್ಲ. ಯಾವ ಸಂಸ್ಕಾರ ಹೆಂಗೆ ಇರ್ತಾವೆ ಅನ್ನೋದು ಎಲ್ಲರಿಗೆ ರಾಜ್ಯದ ಜನರಿಗೆ ಬರ್ತವೆ. ನಮ್ಮ ಅದು ಚಿತ್ರದುರ್ಗದಾಗ ಹೇಳ್ಯಾರ, ಚಿತ್ರದುರ್ಗದಾಗೆ ಒಂದು ಸಂಸ್ಕಾರ ಆಗಿಬಿಟ್ಟೈತಿ. ಈಗ ಇನ್ನೊಂದು ಅಲ್ಲೇ ಸಂಸ್ಕಾರ ಅವ್ರ ಮನೆಯಾಗ ಆಗೈತಿ ಅಷ್ಟೇ. ಸರ್ ನಾವೇನು ಪಟ್ಟು ಹಿಡಿದಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ. 38 ಜನ ನಾವು ಕೂಡಿದಾಗ ಹೇಳಿದ್ದೀವಿ. ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಐತಿ. ಅವರು ಏನು ತಗೋತಾರೆ ಅದಕ್ಕೆ ನಾವು ಬದ್ದಿರ್ತೀವಿ. ನಾವು ಬಹಿರಂಗವಾಗಿ ಮಾತಾಡಬೇಡಂತ ಹೇಳ್ಯಾರ. ನಾವು ಬಹಿರಂಗವಾಗಿ ವಿಜಯೇಂದ್ರ ಏನು ತೆಗಿಯೋದಾಗಲಿ ಮುಂದುವರ್ಸೋದಾಗಲಿ ನಮ್ಮ ಕೈಯಾಗಿಲ್ಲ. ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೈತಿ. ಮುಂದೆ ಯೋಗ್ಯ ನಿರ್ಣಯ ತಗೋತಾರೆ ನಮ್ಗೆ ಅನ್ನಿಸ್ತದೆ. ಏನೂ ನಾವೀಗ ಯಾವುದೂ ಅದಕ್ಕೆ ಟಚ್ ಮಾಡೇ ಇಲ್ಲ. ಇವತ್ತಾದರೂ ನಾವು ಯಾವುದೂ ಭಿನ್ನಮತ ಬಗ್ಗೆ, ಭಿನ್ನಮತನೇ ಅಲ್ಲ, ನಾವು ನಿಷ್ಠಾವಂತರು. ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಿಕ್ಕೆ ಬೆನ್ನತ್ತದವ್ರು. ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ BJP ಅವರು ಕರ್ನಾಟಕದಲ್ಲಿ ನಾವೆಲ್ಲ ನಮ್ಮದು ರಮೇಶ್ ಜಿಗಜಿನವ್ರು ಭಾರಿ ಟಗ್ ಆಫ್ ವಾರ್ ಇತ್ತು. ಅವಾಗ ನಾ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ, ನೋಡಪ್ಪ ಇದು ರಮೇಶ್ ಜಿಗಜಿನಿದು ಯತ್ನಾಳ ಚುನಾವಣೆ ಅಲ್ಲ, ನಮ್ಮ ದೇಶದ ಭವಿಷ್ಯ ಬರೀ ಚುನಾವಣೆ. ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ, ನರೇಂದ್ರ ಮೋದಿ ಆಗದೇ ಇದ್ರೆ ನಮ್ಮ ದೇಶ ಏನಾಗ್ತದೆ ಅದಕ್ಕೆ ನಾವೆಲ್ಲ ಕೂಡಿ ಮಾಡೋದು ಅಂತೇಳಿ ನಾವು ನಿರ್ಣಯ ಮಾಡ್ತೀವಿ. ಹಂಗೆ ಈ ರಾಜ್ಯದಲ್ಲಿ ಯಾರು ಮೊನ್ನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ ಅವರು ತಾಯಿಗೇ ದ್ರೋಹ ಮಾಡ್ದಂಗೆ ಮತ್ತೊಂದೇನಿಲ್ಲ. ಯಾಕಂದ್ರೆ ದೇಶ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು. ನನಗೂ ಎಷ್ಟೋ ನೋವಿದ್ದು, ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು. ಲೋಕಸಭಾ ಚುನಾವಣೆಯಲ್ಲೂ ನಾವು ನರೇಂದ್ರ ಮೋದಿಯವ್ರಿಗೆ ವಿರೋಧ ಮಾಡೋದು ಅಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಂಡು, ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋಹ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವು ಏನೋ ಪಾಠ ಕಲಿಬೇಕಾಗಿಲ್ಲ. ಹಾಂ ಓಡಾಡ್ತೀವಿ. ಈಗ ನೋಡ್ರಿ, ಈಗಂತೂ ಅದನ್ನೆಲ್ಲ ಹೇಳಿವಿ. ಮೊನ್ನೆ ಸಿದ್ದೇಶ್ವರನವ್ರು ಹೇಳ್ಯಾರ, ನಾವೆಲ್ಲ ಹೇಳಿವಿ. ಈಗ ನಾವು ನಮ್ಮ ಪಕ್ಷದ ಹಿರಿಯ ಮುಖಂಡರ ಮ್ಯಾಗ ಬಿಟ್ಟಿವಿ. ಅವ್ರದ್ದು ಏನು ರಿಯಾಕ್ಷನ್ ಮಾಡ್ತೈತೆ ನೋಡ್ತೀವಿ. ಅಲ್ಲಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಅವಾಗ ಈಗ ಏನೂ ಅದು ಸಮಯನೇ ಅಲ್ಲ. ಇನ್ನೂ ನಾವು ಒಂದು ತಿಂಗಳು ಮ್ಯಾಗಿಂದ ಏನು ನಮಗೆ ಡಿಸೆಂಬರ್ವರೆಗೆ ಏನು ಬರ್ತೈತೆ ಕಾದು ನೋಡ್ತೈತೆ. ಡಿಸೆಂಬರ್ವರೆಗೆ ನಾವು ಪಕ್ಷದ ವಿರುದ್ಧ ಆಗಲಿ ಈ ವಿಜೇಂದ್ರ ವಿರುದ್ಧ ಆಗಲಿ ನಾವು ಯಾವುದೇ ಹೇಳಿಕೆ ಕೊಡೋದು. ನೋಡ್ರಿ, ನಾವು ಸಭೆ ಮಾಡೇ ಇಲ್ಲ. ಮೊನ್ನೆ ನಾವು ಬೆಳಗಾವ್ದಾಗ ಮಾಡಿದ್ದ ಸಭೆ ನಂತರ ಹಂಗೇನು ಯಾವುದೂ ಸಭೆ ನಾವು ಮಾಡಿಲ್ಲ ಅಧಿಕೃತವಾಗಿ. ನಮ್ಗೆ ಬೆಳಗಾವಿ ಸಭೆ ಆದಮೇಲೆ ನಮ್ಮ ಸಂಘ ಪರಿವಾರದ ಹಿರಿಯರು ಎಲ್ಲ ಕರೆದು ನಮ್ಮ ಭಾವನೆ ಕೇಳ್ಯಾರ. ಈ ಭಾವನೆ ಕೇಳ್ಯಾರಾದ್ರೆ ಅವ್ರಿಗೂ ನಮ್ಮ ಏನು ಬೆಳಗಾವಿ ಸಭೆಯಿಂದ ಅವ್ರಿಗೂ ಒಂದು ರೀತಿ ಜಾಗೃತ ಆಗ್ಯಾರ. ಇಲ್ಲಪ್ಪ ನಾವು ಕೇಳಬೇಕೆಲ್ಲ ಕಾರ್ಯಕರ್ತರ ಭಾವನೆ. ಇದು ಬರೀ ಕೇವಲ ಅಲ್ಲಿ ಬೆಳಗಾವಿಗೆ ಸೇರಿದವ್ರದ್ದು ಅಷ್ಟೇ ಭಾವನೆ ಇಲ್ಲ. ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ BJP ಒಳಗಿನ ಕಾರ್ಯಕರ್ತರ ಭಾವನೆನೇ ನಾವು ಹೇಳಿದ್ದೀವಿ. ಅದನ್ನ ಬಗ್ಗೆ ಅವ್ರು ಪರಿಶೀಲಿಸ್ತದೆ ಅಂತ ಹೇಳ್ಯಾರ. ಮತ್ತು ಅದನ್ನು ನಾವು ಒಳ್ಳೆ ಭಿನ್ನಮತ ಚಟುವಟಿಕೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ನಾವು ಏನಿದ್ರು ಪಕ್ಷದ ಹೈಕಮಾಂಡ್ ನಿರ್ಣಯ ತೊಗೊಂಡಿದ್ದಕ್ಕೆ ಬದ್ದಿರ್ತೀವಿ. ಸಂಘದ ಸಭೆಯಲ್ಲಿ ನಾವು ಈಶ್ವರಪ್ಪರವ್ರನ್ನ CM ಮಾಡೋದು ಇಲ್ಲ ಏನು ಈಶ್ವರಪ್ಪನವ್ರ ವಿಷಯನೇ ಇಲ್ಲ. ಈಶ್ವರಪ್ಪನವ್ರದ್ದು ಏನೇನೇ ಇಲ್ಲ, ಈಶ್ವರಪ್ಪನವ್ರದ್ದು ಏನೇ ಇದ್ರೂ ಹೈಕಮಾಂಡ್ ನಿರ್ಣಯ ಮಾಡಬೇಕು. ಅದು ನಮ್ಮ ಕಡೆ ರಾಜ್ಯದಲ್ಲಿ ಅಧಿಕಾರ ಇಲ್ಲ. ರಾಜ್ಯದಲ್ಲಿ ಯಾರೂ ಮಾತಾಡೋ ಅವಕಾಶ ಇಲ್ಲ. ಅವರು ಏನಪ್ಪ ಡೆಪಾಸಿಟ್ ಕಳ್ಕೊಂಡಾರೆ ಅದು ಏನೂ ಇಲ್ಲ. ನಾವು ಈಶ್ವರಪ್ಪನವ್ರು ಎಲ್ಲಿ ಚರ್ಚೆ ಮಾಡಿಲ್ಲ. ಸುಮ್ಮನೆ ಈಶ್ವರಪ್ಪನವ್ರು ತರ್ಲಾಕತ್ತೀವಿ. ನಾವು ಮುಖ್ಯಮಂತ್ರಿನೂ ಅಂದಿಲ್ಲ. ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವ್ಯಾರೀ? ನಾವು ಬರೇ ಒಂದು ಸಮುದಾಯದ ಸಭೆದಾಗ ಸೇರೀವಿ. ಅದನ್ನು ಬಿಟ್ಟು ಏನಪ್ಪ ಮುಖ್ಯಮಂತ್ರಿ ಬೆಳಕ್ಕೆ ನಾ ಯಾರು? ಅದು ಹೈಕಮಾಂಡ್ ನಿರ್ಣಯ ಮಾಡಬೇಕು, ರಾಜ್ಯದ ಜನ ಓಟ್ ಹಾಕ್ಬೇಕು, ಅವಾಗ ಮುಖ್ಯಮಂತ್ರಿ ಆಗ್ತಾರೆ.